ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ ದೇವರಮನೆ ಅಂತ. ನಾನು ಹಾವೇರಿ ಜಿಲ್ಲೆಯಲ್ಲಿರುವ ಶಿಗ್ಗಾಂವ್ ತಾಲೂಕಿನಲ್ಲಿ ಶ್ರೀಮತಿ ಗೌರಮ್ಮ ಅಂಕಲ್ಕೋಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಗ್ಗಾಂವ್ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಕಂಟೆಂಟ್ದಲ್ಲಿ LMSದಲ್ಲಿ ನಾನು ಒಬ್ಬ ಸದಸ್ಯೆಯಾಗಿ ಕೆಲಸ ಮಾಡ್ತಿರೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಟೀಚರ್ಸನ್ನು ಈಗಿನ ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಮಾಡಲಿಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಈ LMS ಮೂಲಕ ಒಳ್ಳೆಯ ಅವಕಾಶವನ್ನು ನೀಡ್ಯದ. ಯಾವುದೋ ಕಾಲದಲ್ಲಿದ್ದಂಥ ನಮ್ಮನ್ನು ಇಂದಿನ ಕಾಲಕ್ಕೆ ತಕ್ಕಂಗೆ ಬೋಧನೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ಯದ. ಹೀಗಾಗಿ ಎಲ್ಲ ಬೋಧಕರ ಪರವಾಗಿ ಕಾಲೇಜು ಶಿಕ್ಷಣ ಇಲಾಖೆಗೆ ಈ LMSನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವಾಗ ನಾನು ಯಾವ ತರಗತಿಯ ಯಾವ ವಿಷಯವನ್ನು ಹೇಳ್ತೀನಿ ಅನ್ನೋದನ್ನು ಪರಿಚಯ ಮಾಡ್ಕೊಳ್ತೀನಿ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪದವಿ ಕಾಲೇಜುಗಳ ಸಿಲೆಬಸನ್ನು ನಾನು ಪಾಠ ಮಾಡ್ತೀನಿ. ಯಾವ ವಿಷಯ ಅಂತಂದ್ರೆ ಕನ್ನಡ ವಿಷಯ. ಅದರಲ್ಲೂ BA ಸೆಕೆಂಡ್ ಸೆಮಿಸ್ಟರಿನ ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ ಅಂತ ಹೇಳ್ತೇವಲ್ಲ, ಅದು ಆಪ್ಷನಲ್ ಕನ್ನಡದ ವಿಷಯವನ್ನು ಇಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. CBCS ಸಿಲೆಬಸ್ ಪ್ರಕಾರ ಈ ಪಠ್ಯವನ್ನು ಸಿದ್ಧ ಮಾಡ್ಯಾರ. ಆ ಪಠ್ಯದಲ್ಲಿ ಏನದ ಅನ್ನೋದನ್ನು ನಾವು ಕ್ಲಾಸಲ್ಲಿ ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ತುಂಬ ಸರಳವಾಗ್ಯದ ತಿಳ್ಕೊಂಡ್ರೆ, ತುಂಬ ಕ್ಲಿಷ್ಟ ಆಗ್ಯದ ತಿಳ್ಕೊಳ್ಳದೆ ಇದ್ರೆ, ಸೊ ಯಾವುದೇ ಕೆಲಸ ಆಗಲಿ ಭಾರ ಅನಿಸಿದರೂ ಕೂಡ ನಮ್ಮ ಆಸಕ್ತಿಯ ಮೇಲೆ ಡಿಪೆಂಡ್ ಆಗಿರ್ತದೆ, ಹಗುರ ಅನಿಸಿದರೂ ಕೂಡ ನಮ್ಮ ಆಸಕ್ತಿಯ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ವಿಷಯವನ್ನು ಪ್ರೀತಿಸಬೇಕು. ಯಾವಾಗ ನಾವು ಸಬ್ಜೆಕ್ಟನ್ನು ಪ್ರೀತಿಸೋಕೆ ಶುರು ಮಾಡ್ತೀವಿ ಆವಾಗ ಅದರ ಮೇಲೆ ನಮಗೆ ತಾನಾಗೆ ಆಸಕ್ತಿ ಬರ್ತದೆ. ಯಾವಾಗ ಆಸಕ್ತಿ ಬರ್ತದೆ ಆವಾಗ ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ಓದಿದ್ದೆಲ್ಲ ತಿಳಿತದೆ. ಹಾಗಾದರೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ? ಪಠ್ಯ ಯಾವುದು? ಆಗಲೇ ಹೇಳ್ದಂಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪದವಿ ಕಾಲೇಜಿನ 2ನೇ ಸೆಮಿಸ್ಟರ್ನ ಆಪ್ಷನಲ್ ಕನ್ನಡ ವಿಷಯವನ್ನು ಇಲ್ಲಿ ನಾವು ನೋಡ್ತೀವಿ. 2ನೇ ಸೆಮಿಸ್ಟರ್ ಆಪ್ಷನಲ್ ಕನ್ನಡದ ಪಠ್ಯದ ಹೆಸರೇನೆಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ. ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ಪಾಠದಲ್ಲಿನ ಒಂದು ಭಾಗವನ್ನು ಮಾತ್ರ ನಾನಿಲ್ಲೇ ಪಾಠ ಮಾಡ್ತೀನಿ ರೀ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನೋದು ಅ ಭಾಗ, ಮಧ್ಯಕಾಲೀನ ಕನ್ನಡ ಕಾವ್ಯ ಅನ್ನೋದು ಬ ಭಾಗ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಾಗ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅರ್ಥ, ಸ್ವರೂಪ, ವ್ಯಾಪ್ತಿ, ಅದರ ಧೋರಣೆಗಳೇನು, ವಚನ ಸಾಹಿತ್ಯ, ಇತರ ವಚನಕಾರರು, ಕೀರ್ತನ ಸಾಹಿತ್ಯ, ಕೀರ್ತನಕಾರರು, ಷಟ್ಪದಿ ಸಾಹಿತ್ಯ, ಷಟ್ಪದಿಕಾರರು, ಈ ವಿಷಯಗಳನ್ನು ನೋಡ್ತೀವಿ ಅ ಭಾಗದಲ್ಲಿ. ಬ ಭಾಗದಾಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡಿರುವ ಚಂದ್ರಮತಿಯ ಪ್ರಲಾಪ ಅನ್ನೋ ಕಾವ್ಯ ಭಾಗವನ್ನು ಇಟ್ಟಾರ. ಆ ಚಂದ್ರಮತಿಯ ಪ್ರಲಾಪ ಅನ್ನೋ ಕಾವ್ಯ ಭಾಗವನ್ನು ಡಾಕ್ಟರ್ ರಮೇಶ್ ಕಲ್ಲನಗೌಡ್ ಸರ್ ಪಾಠ ಮಾಡ್ತಾರೆ LMS ಮೂಲಕನೇ. ಇದರಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನೋ ಅ ಭಾಗವನ್ನು ಮಾತ್ರ ನಾನು ಪಾಠ ಮಾಡ್ತೀನಿ. ಹಾಗಾದರೆ ಇವತ್ತಿನ ನಮ್ಮ ಮೊದಲನೇ ಸೆಷನ್ನಲ್ಲಿ ನಾವು ಯಾವ ವಿಷಯವನ್ನು ನೋಡ್ತೀವಿ ಅಂತಂದ್ರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ಈ ಪಠ್ಯದ ಮೊದಲನೇ ಪಾಠನೇ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂಥೇಳಿ. ಇದರ ಒಳಗಡೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ವ್ಯಾಪ್ತಿ ಎಲ್ಲಿವರೆಗೂ ಅದ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂದ್ರೆ ಯಾವುದಕ್ಕೆ ಕರಿತೀವಿ, ಮಧ್ಯಕಾಲೀನ ಕನ್ನಡ ಸಾಹಿತ್ಯದಾಗ ಯಾವ ಭಾಷೆಯನ್ನು ಬಳಸ್ತೀವಿ, ಈ ಕೆಲವೊಂದಿಷ್ಟು ವಿಷಯಗಳನ್ನು ಮೊದಲನೇ ಅವಧಿ ಒಳಗೆ ನೋಡ್ತೀವಿ. ಈಗ ಮಧ್ಯಕಾಲೀನ ಯುಗ ಇದರ ವ್ಯಾಪ್ತಿ ಎಲ್ಲಿಂದ ಎಲ್ಲಿ ತನಕ ಅದ ರೀ? ಸುಮಾರು 12ನೇ ಶತಮಾನದಿಂದ ಆಧುನಿಕ ಕಾಲದವರೆಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ವ್ಯಾಪ್ತಿ ಅದ. ಸಾಮಾನ್ಯವಾಗಿ ನಾವು ಸಾಹಿತ್ಯನ ಅಭ್ಯಾಸ ಮಾಡಬೇಕಾದ್ರೆ 2 ವಿಧಗಳಲ್ಲಿ ಅಭ್ಯಾಸ ಮಾಡ್ತೀವಿ ರೀ. ಒಂದು ಕಾಲಮಾನಕ್ಕೆ ತಕ್ಕಂಗೆ ಅಭ್ಯಾಸ ಮಾಡ್ತೇವೆ, ಮತ್ತೊಂದು ಭಾಷೆಗೆ ಅನುಗುಣವಾಗಿ ಅಭ್ಯಾಸ ಮಾಡ್ತೇವೆ.
ಕಾಲಮಾನಕ್ಕೆ ತಕ್ಕಂಗಂತ ಹೇಳಬೇಕಾರ ಯಾವ ಥರ? ಪ್ರಾಚೀನ ಕಾಲ, ಮಧ್ಯಕಾಲೀನ ಕಾಲ, ಆಧುನಿಕ ಕಾಲ. ಪ್ರಾಚೀನ ಕಾಲದ ಸಾಹಿತ್ಯ 10ರಿಂದ 12ನೇ ಶತಮಾನ ತನಕ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ 12ನೇ ಶತಮಾನದಿಂದ 19-20ರ ಶತಮಾನದವರೆಗೆ. ಆಧುನಿಕ ಕಾಲದ ಸಾಹಿತ್ಯ ಅಂದ್ರೆ 20ನೇ ಶತಮಾನದಿಂದ ಮುಂದೆ. ಇದು ಒಂದು ರೀತಿಯಾದಂಥ ಸಾಹಿತ್ಯದ ವಿಭಾಗ ಕ್ರಮ. ಇನ್ನೊಂದು ಭಾಷೆ ಆಧಾರದ ಮ್ಯಾಗ ಹೇಳಬೇಕಂದ್ರೆ ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಿಂಗೆ ಭಾಷೆ ಆಧಾರದ ಮ್ಯಾಗ ಸಾಹಿತ್ಯನ 4 ಥರ ವಿಂಗಡಣೆ ಮಾಡಿ 4 ಹಂತಗಳಲ್ಲಿ ಅಭ್ಯಾಸ ಮಾಡ್ತೀವಿ. ಈಗ ನಮ್ಮ ಸಿಲೆಬಸ್ಗೆ ಇಟ್ಟಿರ್ತಕ್ಕಂಥ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಯಾವ ಒಂದು ಭಾಗಕ್ಕೆ ಸೇರ್ತದಂದ್ರೆ ನಡುಗನ್ನಡ ಸಾಹಿತ್ಯ ಘಟ್ಟಕ್ಕೆ ಸೇರ್ತದೆ. ಆ ನಡುಗನ್ನಡ ಸಾಹಿತ್ಯ ಘಟ್ಟಕ್ಕೆ ನಾವು ಮಧ್ಯಕಾಲೀನ ಸಾಹಿತ್ಯ ಘಟ್ಟ ಅಂತ ಕೂಡ ಕರಿತೇವೆ. ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಘಟ್ಟದ ವ್ಯಾಪ್ತಿ 12ನೇ ಶತಮಾನದಿಂದ ಆಧುನಿಕ ಕಾಲದವರೆಗೆ, ಅಂದರೆ 20ನೇ ಶತಮಾನದವರೆಗೆ. ಹಾಗಾದರೆ ಈ ಮಧ್ಯದಲ್ಲಿ 12ರಿಂದ 20ನೇ ಶತಮಾನದ ಮಧ್ಯದಲ್ಲಿ ಏನು ಸಾಹಿತ್ಯ ಬಂತಲ್ಲ, ಆ ಸಾಹಿತ್ಯದ ಸ್ವರೂಪ ಹೆಂಗಿತ್ತು, ಯಾವ್ಯಾವ ಥರದ ಕೃತಿಗಳು ರಚನೆ ಆದವು ಅನ್ನೋದನ್ನು ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನುವ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಸಾಹಿತ್ಯ ಅಂತಂದ್ರೆ ಅದು ಭ್ರಮೆಯಲ್ಲಿ ಹುಟ್ಟಿದಂತಹ ಒಂದು ಕಲ್ಪನೆಯ ಕೂಸಲ್ಲ. ಸಾಹಿತ್ಯ ಅಂದ್ರೆ ಪರಿಸರದ ಕೂಸು. ಸಾಹಿತ್ಯ ಅಂದ್ರೆ ಜೀವನದ ಪ್ರತಿಬಿಂಬ. ಸಾಹಿತ್ಯ ಅಂತಂದ್ರೆ ಸಮಾಜದ ಪ್ರತಿಬಿಂಬ. ನಮ್ಮ ಬದುಕು ಏನಿರ್ತದ ಅದನ್ನು ಬರವಣಿಗೆಯಲ್ಲಿ ಬರೆದಿಟ್ಟಿರ್ತಾರೆ. ಭಾಳ ಮಂದಿ ಅನ್ಕೋತಾರೆ ಅದು ಕಲ್ಪನೆ ಅಂತ ಹೇಳಿ. ಕೆಲವು ಸಾರಿ ಸಾಹಿತ್ಯವನ್ನು ಮನರಂಜನೆ ಮಾಡೋದಕ್ಕಾಗಿ ಕೆಲವೊಂದು ಅತಿ ಮಾನುಷ ಅಂತಕ್ಕಂಥ ಕಲ್ಪನೆ ಅಂತಕ್ಕಂಥ ವಿಷಯಗಳನ್ನು ಸಾಹಿತ್ಯದಾಗ ಸೇರಿಸಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಸಾಹಿತ್ಯವೇ ಕಲ್ಪನೆ ಅಂತ ಹೇಳ್ತಾರಲ್ಲ, ಅದು ಮಾತ್ರ ಸುಳ್ಳು. ಸಾಹಿತ್ಯ ಅನ್ನೋದು ಕಲ್ಪನೆ ಅಲ್ಲ, ಅದೊಂದು ವಾಸ್ತವಿಕ ಜೀವನ. ನಾವು ಬದುಕ್ತಕ್ಕಂಥ ಸಮಾಜದ ಆಗು ಹೋಗುಗಳನ್ನು ನೋಡಿ ಆ ಆಗು ಹೋಗುಗಳನ್ನೇ ಸಾಹಿತ್ಯದಾಗ ಪ್ರತಿಬಿಂಬಿಸಿರ್ತಾರೆ. ಮನುಷ್ಯನ ಜೀವನದ ಕ್ರಮವನ್ನು ನೋಡಿ ಆ ಸಾಹಿತ್ಯದಾಗ ಪ್ರತಿಬಿಂಬಿಸಿರ್ತಾರೆ. ಹೀಗಾಗಿ ಸಾಹಿತ್ಯ ಅನ್ನೋದು ಬದುಕಿನಿಂದ ದೂರ ಆಗಿಲ್ಲ, ಬದುಕಿನ ಒಂದು ಭಾಗ ಅಂತಂದ್ರೆ ಅದು ಸಾಹಿತ್ಯ. ಸಾಹಿತ್ಯ ಬಿಟ್ಟು ಬದುಕಿಲ್ಲ, ಬದುಕನ್ನು ಬಿಟ್ಟು ಸಾಹಿತ್ಯ ಇಲ್ಲ. ಸಾಹಿತ್ಯ ಅಂದರೆ ಕಲ್ಪನೆ, ಸಾಹಿತ್ಯ ಅಂದರೆ ಅತಿ ಮಾನುಷತೆ ಅಂತ ನಾವು ಹೇಳ್ತೇವಲ್ಲ, ಇದು ಇಡೀ ಸಾಹಿತ್ಯಕ್ಕೆ ಅನ್ವಯಿಸೋದಿಲ್ಲ. ಎಲ್ಲೋ ಒಂದಿಷ್ಟು ಸಾಹಿತ್ಯ ಕೃತಿಗಳು ಆ ರೀತಿ ಇರಬಹುದು. ಅದು ಕೇವಲ ಮನರಂಜನೆಗಾಗಿ ಮತ್ತು ಕಲಾತ್ಮಕತೆಗಾಗಿ ಸೇರಿರ್ತಕ್ಕಂಥದ್ದು. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಕವಿಗಳಿಗಾಗಲಿ ಸಾಹಿತಿಗಳಿಗಾಗಲಿ ಜೀವನವನ್ನು ಪರಿಚಯ ಮಾಡಿಕೊಡ್ಬೇಕು, ಸಮಾಜವನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಆಸೆ ಇರ್ತದೆ ವಿನಃ ಕಲ್ಪನೆಯ ಲೋಕದಾಗ ಇವರನ್ನು ತಿರುಗಾಡಿಸ್ಬೇಕು ಅನ್ನೋ ಆಸೆ ಖಂಡಿತ ಇರೋದಿಲ್ಲ. ಹೀಗಾಗಿ ಸಾಹಿತ್ಯವನ್ನು ಬದುಕಿನ ಪ್ರತಿಬಿಂಬವಾಗಿ ನೋಡಬೇಕೇ ವಿನಃ ಕಲ್ಪನೆಯ ಕೂಸಾಗಿ ನೋಡಬಾರ್ದು, ಪರಿಸರದ ಕೂಸಾಗಿ ನೋಡಬೇಕೇ ವಿನಃ ಅತಿ ಮಾನುಷ ಶಕ್ತಿಯಾಗಿ ನೋಡಬಾರ್ದು. ಹಾಗಾದರೆ ಇವಾಗ ನಮಗೆಲ್ಲರಿಗೂ ಅರ್ಥ ಆಗೈತಿ. ಏನಪ್ಪ ಅಂತಂದರೆ 12ನೇ ಶತಮಾನದಿಂದ 20ನೇ ಶತಮಾನದ ಅವಧಿಯಲ್ಲಿ ಹುಟ್ಟಿದಂಥ ಸಾಹಿತ್ಯವನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಕರೀತಾರೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬಳಸುವ ಭಾಷೆ ನಡುಗನ್ನಡ ಭಾಷೆ ಆಗಿದ್ದರಿಂದ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ನಡುಗನ್ನಡ ಸಾಹಿತ್ಯ ಅಂತ ಕೂಡ ನಾವು ಕರೀಬಹುದು. ಇವಾಗ ಎಲ್ಲರಿಗೂ ಕೂಡ ನಮ್ಗೆ ಒಂದು ಕ್ಲಿಯರ್ ಆಯಿತು. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಎಲ್ಲಿಂದ ಎಲ್ಲಿವರೆಗೂ ವ್ಯಾಪಿಸ್ಕೊಂಡಿತ್ತು, ಆಮೇಲೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಾಗ ಯಾವ ಭಾಷೆಯನ್ನು ಬಳಸ್ತಾ ಇದ್ದು ಅಂಥೇಳಿ. ಹಾಗಾದರೆ ವ್ಯಾಪ್ತಿ ಎಲ್ಲಿಂದ ಎಲ್ಲಿ ತನಕ? 12ನೇ ಶತಮಾನದಿಂದ 20ನೇ ಶತಮಾನ ತನಕ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ವ್ಯಾಪ್ತಿ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಭಾಷೆ ಯಾವುದು ಅಂತಂದ್ರೆ ನಡುಗನ್ನಡ ಭಾಷೆ. ಹಾಗಾದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಯಾಕೆ ಹುಟ್ಕೊಳ್ತು? ಅದು ಬಹಳ ಮುಖ್ಯ. ಏನೇ ಆಗಲಿ, ಒಂದು ಹುಟ್ಟಬೇಕು ಅಂದರೂ ಒಂದು ಅಳಿಬೇಕು ಅಂದರೂ ಅದರಿಂದ
ಒಂದು ಕಾರಣ ಇರ್ತದೆ, ಅದರ ಹಿಂದೆ ಒಂದು ಬಲವಾದಂಥ ಉದ್ದೇಶ ಇರ್ತದೆ. ಹಾಗಂದ್ರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ಯಾಕೆ ಹುಟ್ಟಾಕಿದ್ರು, ಅಲ್ಲಿ ನಡುಗನ್ನಡ ಭಾಷೆಯನ್ನು ಯಾಕೆ ಬಳಸಿದರು? ಅವತ್ತಿನ ಸಮಾಜದೊಳಗಡೆ ಇದ್ದಂತಹ ಕೆಲವೊಂದು ಅನಿವಾರ್ಯತೆಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹುಟ್ಟೋ ಥರ ಮಾಡಿದ್ವು. ಮೊದಲಿಗೆ 10ರಿಂದ 12ನೇ ಶತಮಾನದೊಳಗಡೆ ಕಾವ್ಯಗಳನ್ನು ಬರಿತಾ ಇದ್ದರು, ಒಳ್ಳೊಳ್ಳೆ ಕಾವ್ಯಗಳನ್ನು ಬರಿತಾ ಇದ್ದರು. ಆದರೆ ಸಂಸ್ಕೃತದಿಂದ ಬಹಳಷ್ಟು ಕೂಡಿ ಕನ್ನಡದಿಂದ ಕಡಿಮೆ ಕೂಡಿರ್ತಕ್ಕಂಥ ಕಾವ್ಯಗಳು ರಚನೆ ಆಗಿರ್ತಿದ್ವು. ಅದಕ್ಕೆ ನಾವು ಸಂಸ್ಕೃತ ಭೂಯಿಷ್ಠ ಕಾವ್ಯ ಅಂತ ಕರಿತೇವೆ. ಈ ಸಂಸ್ಕೃತ ಭೂಯಿಷ್ಠ ಕಾವ್ಯಗಳು ಪಂಡಿತರಿಗೆ ಮಾತ್ರ ಅರ್ಥ ಆಗ್ತಿದ್ವೇ ವಿನಃ ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರಲಿಲ್ಲ. ಸಾಮಾನ್ಯ ಜನರಿಗೆ ಸಾಹಿತ್ಯ ಅರ್ಥ ಆಗಲ್ಲ ಅಂದ ಬಳಿಕ ಪಂಡಿತರಿಗಷ್ಟೇ ಅರ್ಥ ಆಗ್ತದೆ ಅಂದ ಬಳಿಕ ಅಂಥ ಸಾಹಿತ್ಯದ ಅವಶ್ಯಕತೆ ಯಾಕೆ? ಬೇಡ. ನಮಗೆ ಜನರ ಮನಸ್ಸನ್ನು ಮುಟ್ಟುವ ಸಾಹಿತ್ಯ ಬೇಕು, ಜನರನ್ನು ಎಚ್ಚರಿಸುವ ಸಾಹಿತ್ಯ ಬೇಕು, ಜನರಿಗೆ ಅರ್ಥ ಆಗೋ ಸಾಹಿತ್ಯ ಬೇಕು. ಆ ಒಂದು ಅನಿವಾರ್ಯತೆಯಿಂದ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಗದಿ ಸರಳವಾಗಿ ಸುಲಭವಾಗಿ ತಿಳಿತಕ್ಕಂಥ ಭಾಷೆಯಲ್ಲಿ ರಚನೆ ಆಯಿತು. ಆ ಭಾಷೆನೇ ನಡುಗನ್ನಡ ಭಾಷೆ. ಇನ್ನು ಹಿಂದೆ ಹಳಗನ್ನಡ ಸಂದರ್ಭದಲ್ಲಿ, ಆಧುನಿಕ ಕಾಲದ ಸಂದರ್ಭದಾಗ ಅಂದ್ರೆ 10ರಿಂದ 12ನೇ ಶತಮಾನದಾಗ ಧರ್ಮವನ್ನು ಇಟ್ಕೊಂಡಾದರೂ ಕೃತಿಯನ್ನು ರಚಿಸ್ತಾ ಇದ್ದರು, ಅಥವಾ ತಮಗೆ ಆಶ್ರಯ ಕೊಟ್ಟಂಥ ರಾಜನಿಗೆ ಋಣವನ್ನು ತೀರಿಸ್ಬೇಕಂಥೇಳಿ ರಾಜನ ಮನೆತನವನ್ನು ಆಧಾರವಾಗಿಟ್ಕೊಂಡಾದರೂ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದರು. ಆದರೆ ಈ ಎರಡೂ ಪದ್ಧತಿಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಹೊರಟು ಹೋಗ್ಬಿಟ್ವು. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಾಗ ಜನಜೀವನವೇ ಸಾಹಿತ್ಯದ ವಸ್ತು ಆಯಿತು, ಸಮಾಜವೇ ಸಾಹಿತ್ಯದ ವಸ್ತು ಆಯಿತು. ಸಮಾಜವನ್ನು ತಿದ್ದಿ ತೀಡುವ ಕೆಲಸವೇ ಸಾಹಿತ್ಯದ ಉದ್ದೇಶ ಆಯಿತು. ಜನಜೀವನವನ್ನು ಉತ್ತಮಗೊಳಿಸೋದೇ ಸಾಹಿತ್ಯದ ಉದ್ದೇಶ ಆಯಿತು. ಹಿಂಗೆ ಹಲವು ಕಾರಣಗಳಿಂದ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ನಮಗೆ ಬಹಳ ವಿಶೇಷ ಅಂತ ಅನ್ನಿಸ್ತದೆ. ಹಾಗಾದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸ್ವರೂಪ ಹೆಂಗಿತ್ತು? ಸ್ವರೂಪ ಅಂತಂದ್ರೆ ಲಕ್ಷಣ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಯಾವ್ಯಾವ ಲಕ್ಷಣಗಳನ್ನು ಹೊಂದಿತ್ತು, ಎಂತೆಂಥ ಕೃತಿಗಳು ಆ ಸಂದರ್ಭದಾಗ ರಚನೆ ಆದವು ಅಂತ ನಾವು ನೋಡ್ತೀವಿ. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತಂದ್ರೆ ಮಾರ್ಗದಿಂದ ದೇಶೀಯತ್ತ ಸಂಕ್ರಮಣ ಹೊಂದಿದ ಯುಗ ಅಂತ ಹೇಳ್ತೇವೆ. ಮಾರ್ಗದಿಂದ ದೇಶೀಯತ್ತ ಅಂತ ಹೇಳ್ತಾರೆ. ಮಾರ್ಗದಿಂದ ದೇಶೀಯತ್ತ ಅಂದ್ರೇನು? ಮಾರ್ಗ ಅಂತಂದ್ರೆ ಸಂಸ್ಕೃತಮಯವಾಗಿದ್ದು, ದೇಶಿ ಅಂತಂದ್ರೆ ಕನ್ನಡಮಯವಾಗಿದ್ದು. ನನ್ನತನವನ್ನು ಹೊಂದಿದ್ದು ದೇಸಿ, ಅನ್ಯತನವನ್ನು ಹೊಂದಿದ್ದು ಮಾರ್ಗ. ಸಂಸ್ಕೃತದಿಂದ ಕನ್ನಡದ ಕಡೆ ಸಾಹಿತ್ಯ ತಿರುಗಲಿಕ್ಕೆ ಪ್ರಾರಂಭ ಆಯಿತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ. ಅಲ್ಲಿ ತನಕ ಸಂಸ್ಕೃತಮಯವಾಗಿದ್ದಂಥ ಸಾಹಿತ್ಯ ಕನ್ನಡಮಯವಾಗಲಿಕ್ಕೆ ಪ್ರಾರಂಭ ಆಯಿತು. ಸಂಸ್ಕೃತದ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಬರ್ತಾ ಬರ್ತಾ ಕನ್ನಡ ಸಾಹಿತ್ಯದ ಮೇಲೆ ಸಂಸ್ಕೃತದ ಪ್ರಭಾವವೇ ನಿಂತು ಹೋಗುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ತನ್ನತನವನ್ನು ಕಾಯ್ದುಕೊಂಡು ಮುಂದೆ ಹೋಯಿತು. ಹಾಗಾದರೆ ಒಂದನೇ ಲಕ್ಷಣ ಏನು ಅಂತಂದ್ರೆ ಕನ್ನಡ ಸಾಹಿತ್ಯ ಮಾರ್ಗದಿಂದ ದೇಸಿ ಕಡೆಗೆ ಹೊರಳಿತು. ಅಂದರೆ ಸಂಸ್ಕೃತದಿಂದ ಕನ್ನಡದ ಕಡೆಗೆ ವಾಲಿತು. ಸಂಸ್ಕೃತದ ವಿಷಯಗಳನ್ನು, ಸಂಸ್ಕೃತ ಭೂಯಿಷ್ಠವಾದ ಭಾಷೆಯನ್ನು, ಸಂಸ್ಕೃತದ ಶೈಲಿಯನ್ನು ಬಿಟ್ಟು ಕನ್ನಡದ ಶೈಲಿಯನ್ನು, ಕನ್ನಡದ ಭಾಷೆಯನ್ನು, ಕನ್ನಡದ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದಕ್ಕೆ ನಾವು ಸಂಕ್ರಮಣ ಯುಗ ಅಂತ ಕರಿತೇವೆ. ಎಂಥ ಯುಗ ಅಂತಂದ್ರೆ ಮಾರ್ಗದಿಂದ ದೇಸಿಯತ್ತ ಸಂಕ್ರಮಣ ಹೊಂದಿದ ಯುಗ. ಮಾರ್ಗದ ಕಡೆಯಿಂದ ದೇಸಿ ಕಡೆಗೆ ಹೊರಳಿದಂಥ ಯುಗ ಅಂತ ಹೇಳ್ತೇವೆ. ಇನ್ನು ಹಿಂದೆ ಹಳಗನ್ನಡ ಸಂದರ್ಭದಾಗ ರಾಜನ ಹಂಗಿಗೆ ಒಳಗಾಗಿದ್ದರು ನಮ್ಮ ಕವಿಗಳು. ಆದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಕವಿಗಳು ಯಾವುದೇ ರಾಜನ ಹಂಗಿಗೆ ಒಳಗಾಗಿರಲಿಲ್ಲ. ಹೀಗಾಗಿದ್ದು ಸಾಹಿತ್ಯದ ಸ್ವಾತಂತ್ರ್ಯ ಯುಗ. ಪ್ರತಿಯೊಬ್ಬ ಕೂಡ ತನಗೆ ಏನು ಅನ್ನಿಸ್ತದ ಅದನ್ನು ಹೇಳುವ ಸ್ವಾತಂತ್ರ್ಯವನ್ನು
ಪಡೆದಿದ್ದ. ಹೀಗಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಅನ್ನೋದು ಸ್ವಾತಂತ್ರ್ಯದ ಯುಗ ಕೂಡ ಅಂತ ವಿದ್ವಾಂಸರು ಹೇಳ್ತಾರೆ. ಈ 12ರಿಂದ 20ನೇ ಶತಮಾನದ ಅವಧಿಯನ್ನು ನೋಡಿದಾಗ ಮೊದಲು ಹುಟ್ಟಿದಂಥ ಸಾಹಿತ್ಯ ರೂಪ ಅಂದ್ರೆ ವಚನ ಸಾಹಿತ್ಯ ರೂಪ. ವಚನ ಸಾಹಿತ್ಯ ರೂಪ ಮನುಷ್ಯನನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಹೊಂಗಿರಣವಾಗಿ ರೂಪವನ್ನು ತಾಳ್ತು. ವಚನ ಸಾಹಿತ್ಯದ ಶೈಲಿ ಸುಲಭ, ವಚನ ಸಾಹಿತ್ಯದ ಭಾಷೆ ಸರಳ, ಆಮೇಲೆ ವಚನ ಸಾಹಿತ್ಯದ ಉದ್ದೇಶ ಆತ್ಮದ ಉದ್ಧಾರ ಆಗಬೇಕು, ಸಮಾಜದ ಉದ್ಧಾರ ಆಗಬೇಕು ಅನ್ನೋದು. ಇಲ್ಲಿ ವಚನಕಾರರು ವಚನ ಸಾಹಿತ್ಯದ ಮೂಲಕ ಬರೀ ಸಮಾಜದ ವಿಮರ್ಶೆ ಮಾತ್ರ ಮಾಡಲಿಲ್ಲ, ಆತ್ಮವಿಮರ್ಶೆಯನ್ನು ಕೂಡ ಮಾಡಿಕೊಂಡ್ರು. ಸಮಾಜದ ಡೊಂಕುಗಳನ್ನು ತಿದ್ದೋ ಕೆಲಸವನ್ನು ಮಾತ್ರ ಮಾಡಲಿಲ್ಲ, ತಮ್ಮಲ್ಲಿರುವ ಡೊಂಕುಗಳನ್ನು ಕೂಡ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ವಚನ ಸಾಹಿತ್ಯ ಅನ್ನೋದು ಸಮಾಜ ವಿಮರ್ಶೆಯ ಸಾಹಿತ್ಯನೂ ಹೌದು, ಆತ್ಮವಿಮರ್ಶೆಯ ಸಾಹಿತ್ಯನೂ ಹೌದು. ಹೀಗಾಗಿ ಇದು ಆತ್ಮೋದ್ಧಾರದ ಮತ್ತು ಸಮಾಜೋದ್ಧಾರದ ಲಕ್ಷಣವನ್ನು ಹೊಂದೈತೆ ಅಂತ ಹೇಳ್ತಾರೆ. ವಚನಗಳು ಅನುಭವದ ಸಂಕೇತಗಳಾಗಿರಲಿಲ್ಲ ಕೇವಲ, ಅವು ಅನುಭವದ ಸಂಕೇತಗಳು ಕೂಡ ಆಗಿದ್ವು. ಅನುಭವ ಅಂದ್ರೆ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು, ಅನುಭವ ಅಂತಂದ್ರೆ ಅಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ನನಗೂ ನಿಮಗೂ ಇರೋ ಸಂಬಂಧ, ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಲೌಕಿಕ ಸಂಬಂಧ, ಇದು ಅನುಭವ. ನನಗೂ ದೇವರಿಗೂ ಇರ್ತಕ್ಕಂಥ ಸಂಬಂಧ ಅಲೌಕಿಕ ಸಂಬಂಧ. ನಮ್ಮಿಬ್ಬರ ಮಧ್ಯ ಏನು ಹುಟ್ಟುತ್ತದಲ್ಲ ಒಂದು ಪ್ರೀತಿ, ಒಂದು ಅನುಭವ, ಅದಕ್ಕೆ ನಾವು ಅನುಭವ ಅಂತ ಕರಿತೇವೆ. ವಚನ ಸಾಹಿತ್ಯ ಅಂದ್ರೆ ಇವತ್ತು ಕೇವಲ ಅದು ಕನ್ನಡ ಸಾಹಿತ್ಯ ಆಗಿ ಉಳ್ಕೊಂಡಿಲ್ಲ, ವಿಶ್ವ ಸಾಹಿತ್ಯ ಆಗಿ ಮನ್ನಣೆಯನ್ನು ಪಡೆದದ. ಇದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ವಿಶೇಷ ಕೊಡುಗೆ ಅಂತ ಹೇಳ್ಬೋದು ವಿಶ್ವ ಸಾಹಿತ್ಯಕ್ಕೆ. ಇನ್ನು ಆಗಲೇ ಹೇಳ್ದಂಗೆ ಪೂರ್ವ ಪರಂಪರೆ ಅಂದ್ರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಹಿಂದಿನ ಕಾಲ, ಹಳಗನ್ನಡ ಕಾಲ, ಪ್ರಾಚೀನ ಕಾಲ. ಆ ಕಾಲದಾಗ ಕಾವ್ಯ ಸೃಷ್ಟಿ ಏನಾಗ್ತಿತ್ತಲ್ಲ ಅದು ರಾಜಾಶ್ರಯದ ಹಂಗಿನಲ್ಲಿ ಆಗ್ತಾ ಇತ್ತು. ಅದನ್ನು ವಿರೋಧಿಸಬೇಕು ಅಂತಲೇ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹುಟ್ಕೊಳ್ತು. ಹೀಗಾಗಿ ರಾಜಾಶ್ರಯದ ಹಂಗನ್ನು ತೊರ್ಕೊಂಡು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಬೆಳೀತು. ಆದ್ರೂ ಕೂಡ ಸಾಹಿತ್ಯದಲ್ಲಿ ಆಸಕ್ತಿ ಇರ್ತಕ್ಕಂಥ ರಾಜ ಮನೆತನಗಳು ನಮ್ಮಲ್ಲಿ ಇದ್ವು. ನಮ್ಮ ಹಂಗಿನೊಳಗಡೆ ನಮಗೆ ಬೇಕಾದಂಗೆ ಕಾವ್ಯಗಳನ್ನು ಸೃಷ್ಟಿಸ್ರಿ ಅನ್ನೋ ರಾಜರುಗಳು ನಮ್ಮಲ್ಲಿ ಕೆಲವೊಂದಿಷ್ಟು ಮನೆತನಗಳಲ್ಲಿ ಇದ್ದಿದ್ದಿಲ್ಲ. ಅವರು ಸಾಹಿತಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ನಿಮಗೆ ಹೆಂಗೆ ಬೇಕೋ ಹಂಗೆ ಒಳ್ಳೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡಿರಿ, ಅದರಿಂದ ಸಮಾಜ ಉದ್ಧಾರ ಆಗಬೇಕು, ವ್ಯಕ್ತಿ ಉದ್ಧಾರ ಆಗಬೇಕು, ಎಲ್ಲರ ಮನಸ್ಸಿಗೂ ಒಂದು ಹಿತವಾದಂಥ ಆನಂದ ಸಿಗಬೇಕು, ಒಂದು ರಸಾನಂದ ಸಿಗಬೇಕು, ಆತ್ಮಾನಂದ ಸಿಗಬೇಕು, ಅಂಥದ್ದನ್ನು ಸೃಷ್ಟಿ ಮಾಡಿರಿ ಅಂತ ಹೇಳಿದರು. ಅಂಥ ರಾಜ್ಯ ಮನೆತನಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಇದ್ದವು. ಅವು ಕವಿಗಳನ್ನು ಪ್ರೋತ್ಸಾಹಿಸಿದವು. ಉದಾಹರಣೆ ಹೇಳಬೇಕಂದ್ರೆ ಮೈಸೂರಿನ ಒಡೆಯರು ಕವಿಗಳಿಗೆ ವಿಶೇಷವಾದಂತಹ ಅವಕಾಶ ಕೊಟ್ಟು, ಪ್ರೋತ್ಸಾಹ ಕೊಟ್ಟು, ಒಳ್ಳೊಳ್ಳೆಯ ಕಾವ್ಯಗಳು ರಚನೆ ಆಗಲಿಕ್ಕೆ ಪ್ರೇರಣೆಯನ್ನು ನೀಡಿದರು. ಅದೇ ರೀತಿ ವಿಜಯನಗರದ ಅರಸರು ಶ್ರೀಕೃಷ್ಣದೇವರಾಯ ಅವರೆಲ್ಲ ಕೂಡ ಸ್ವತಃ ಕವಿಗಳಾಗಿದ್ದರು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರು ಕೂಡ ಸ್ವತಃ ಕವಿಗಳಾಗಿದ್ದರು. ಹೀಗಾಗಿ ಅವರಿಗೆ ಕವಿಯ ಮನಸ್ಸು ಏನಂತ ಗೊತ್ತಿತ್ತು. ಕವಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಒಳ್ಳೆಯ ಕಾವ್ಯಗಳು ರಚನೆ ಆಗಲಿಕ್ಕೆ ಕಾರಣೀಕರ್ತರಾದರು. ಹಾಗಾದರೆ ಎರಡನೇ ಪಾಯಿಂಟ್ ಏನಂತಂದ್ರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ರಾಜಾಶ್ರಯದ ಹಂಗಿನಾಗ ಇದ್ದಿದ್ದಿಲ್ಲ. ಆದರೆ ಕೆಲವೊಂದಿಷ್ಟು ರಾಜರು ಯಾವುದೇ ಹಂಗಿಗೆ ಕವಿಗಳನ್ನು ಒಳಪಡಿಸ್ದಂಗೆ ಅವರ ಕಾವ್ಯ ಸೃಷ್ಟಿಗೆ ಪ್ರೇರಣೆಯನ್ನು ನೀಡಿದರು. ಅಂಥ ರಾಜ ಮನೆತನಗಳಂದ್ರೆ ವಿಜಯನಗರದ ಅರಸರು ಮತ್ತು ಮೈಸೂರಿನ ಒಡೆಯರು. ಇನ್ನೊಂದು ನೆಕ್ಸ್ಟ್ ನಾಲ್ಕನೇದಾಗಿ ನಮ್ಮ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಲಕ್ಷಣ ಏನು ಅಂದರೆ, ಹಿಂದೆ ಶಾಸನಗಳ ಒಳಗಡೆ, ಚಂಪೂ ಕಾವ್ಯಗಳ ಒಳಗಡೆ ಅಲ್ಲಲ್ಲಿ ಸ್ವಲ್ಪರಿ ರಗಳೆ ಅಂತಕ್ಕಂಥ ಸಾಹಿತ್ಯ ರೂಪವನ್ನು ಬಳಸ್ತಾ ಇದ್ದರು. ತ್ರಿಪದಿಯನ್ನು ಸಾಹಿತ್ಯ ರೂಪವನ್ನು ಬಳಸ್ತಿದ್ರು, ಷಟ್ಪದಿಯನ್ನು ಸಾಹಿತ್ಯ ರೂಪವನ್ನು ಬಳಸ್ತಿದ್ರು. ಈ ರಗಳೆ, ಷಟ್ಪದಿ, ತ್ರಿಪದಿ ಇವು ನಮ್ಮ ಅಚ್ಚ
ಅಚ್ಚಗನ್ನಡ ಛಂದಸ್ಸುಗಳು, ಕನ್ನಡದಾಗ ಹುಟ್ಟಿ ಕನ್ನಡದಾಗ ಬೆಳೆದಂಥ ಛಂದಸ್ಸುಗಳು. ಇವುಗಳನ್ನು ಜಾಸ್ತಿ ಪ್ರಾಚೀನ ಕಾಲದ ಕವಿಗಳು ಬಳಸ್ಕೊಳ್ಳಿಲ್ಲ ರೀ. ಅಲ್ಲಲ್ಲಿ ಕಾವ್ಯಗಳ ಒಳಗಡೆ ಸ್ವಲ್ಪ ಸ್ವಲ್ಪ ಮಾತ್ರ ಬಳಸ್ಕೊಂಡಿದ್ರು. ಆದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಾಗ ಈ ತ್ರಿಪದಿ, ಷಟ್ಪದಿ, ರಗಳೆ ಒಂದು ಇಡೀ ಕಾವ್ಯದ ಸಾಹಿತ್ಯ ಮಾಧ್ಯಮವಾಗಿ ಬೆಳಕನ್ನು ಕಂಡುವು, ಜೊತೆಗೆ ಬೆಳಕನ್ನು ನೀಡಿದ್ವು. ಉದಾಹರಣೆ ಹೇಳಬೇಕು ಅಂತಂದ್ರೆ ವಚನಕಾರರೊಳಗಡೆ ತ್ರಿಪದಿ ಒಂದು ಒಳ್ಳೆಯ ಸಾಹಿತ್ಯ ಮಾಧ್ಯಮವಾಗಿ ಬೆಳೀತು. ಹರಿಹರನೊಳಗಡೆ ರಗಳೆ ಒಳ್ಳೆಯ ಸಾಹಿತ್ಯ ಮಾಧ್ಯಮವಾಗಿ ಬೆಳೀತು. ರಾಘವಾಂಕನೊಳಗಡೆ ಷಟ್ಪದಿ ಒಳ್ಳೆಯ ಸಾಹಿತ್ಯ ಮಾಧ್ಯಮವಾಗಿ ಬಳಸಲ್ಪಡ್ತು. ಇಡೀ ಒಂದು ಕಾವ್ಯ ಷಟ್ಪದಿಯಾಗ ರಚನೆ ಆಯಿತು, ಇಡೀ ಒಂದು ಕಾವ್ಯ ರಗಳೆಯಾಗ ರಚನೆ ಆಯಿತು. ನಮ್ಮ ಅದೆಷ್ಟೋ ಅನುಭವಗಳು ತ್ರಿಪದಿಯಲ್ಲಿ ಹೊರಹೊಮ್ಮಿದ್ವು. ಫಾರ್ ಎಕ್ಸಾಂಪಲ್, ಸರ್ವಜ್ಞ ತನ್ನ ಎಲ್ಲ ಅನುಭವಗಳನ್ನು ಆತ ಹೊರಹಾಕಿದ್ದು ತ್ರಿಪದಿಯಲ್ಲಿ. ಹಿಂಗೆ ಅಚ್ಚಗನ್ನಡ ಛಂದಸ್ಸಿನ ರೂಪಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಹೊಸ ಬೆಳಕನ್ನು ಕಂಡು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಒಂದಿತ್ತು, ವೀರಶೈವ ಕವಿಗಳು ವಚನಗಳನ್ನು ರಚನೆ ಮಾಡ್ತಾರಾ, ವೈಷ್ಣವ ಕವಿಗಳು ಕೀರ್ತನೆಗಳನ್ನು ರಚನೆ ಮಾಡ್ತಾರಾ, ಜೈನ ಕವಿಗಳು ಚಂಪು ಕಾವ್ಯಗಳನ್ನು ರಚನೆ ಮಾಡ್ತಾರಾ ಅಂತ ಹೇಳ್ತಿದ್ರು. ಆದರೆ ಅದು ಸುಳ್ಳು. 13-14ನೇ ಶತಮಾನದಾಗ ಜೈನ ಕವಿಗಳಿಂದ ಮಾತ್ರ ಚಂಪು ಕಾವ್ಯಗಳು ರಚನೆ ಆಗಲಿಲ್ಲ, ಬೇರೆ ಕವಿಗಳಿಂದ ಕೂಡ ಚಂಪು ಕಾವ್ಯಗಳು ರಚನೆ ಆದವು. ಉದಾಹರಣೆ ಹರಿಹರನ ಗಿರಿಜಾ ಕಲ್ಯಾಣ. ಆತ ವೀರಶೈವ ಕವಿ ಆಗಿದ್ರೂ ಕೂಡ ಗಿರಿಜಾ ಕಲ್ಯಾಣವನ್ನು ಚಂಪು ರೂಪದಾಗ ಬರೆದಾನ. ಅದೇ ರೀತಿ ಸೋಮರಾಜನ ಶೃಂಗಾರ ಸಾರ, ಅದು ಕೂಡ ಚಂಪು ರೂಪದಾಗ ರಚನೆ ಆಗೈತಿ. ಆತ ಕೂಡ ವೀರಶೈವ ಕವಿ ಆಗಿದ್ದ. ಕಂದಗಳಿಂದ ವೃತ್ತಗಳಿಂದ ರಚನೆಯಾದಂಥ ಕಾವ್ಯಗಳು 10ನೇ ಶತಮಾನದಾಗ ಮಾತ್ರ ಹುಟ್ಟಿದ್ದಿಲ್ಲ, 13-14ನೇ ಶತಮಾನದಾಗೂ ಕೂಡ ಹುಟ್ಟಿದ್ದು. ಬರೀ ಇಲ್ಲಿ ವಚನ, ತ್ರಿಪದಿ, ಷಟ್ಪದಿ, ರಗಳೆ, ಸಾಂಗತ್ಯ ಇವು ಮಾತ್ರ ಬರಲಿಲ್ಲ ರೀ, ಚಂಪು ಕೃತಿಗಳು ಕೂಡ ಬಂದವು. ಉದಾಹರಣೆ ಹೇಳಬೇಕು ಅಂದರೆ ಯಶೋಧರ ಚರಿತೆ, ನೇಮಿನಾಥ ಪುರಾಣ ಇವೆಲ್ಲ ಕೂಡ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಹುಟ್ಟಿದಂತಹ ಚಂಪು ಕಾವ್ಯಗಳು. ಇನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಮತ್ತೊಂದು ವಿಶೇಷತೆ ಅಂತಂದ್ರೆ ಭಾಗವತ ಸಾಹಿತ್ಯ ಬಹಳ ಬಲಿಷ್ಠವಾಗಿ ಬೆಳೀತು. ಇದು ವೈಷ್ಣವ ಸಾಹಿತ್ಯ ಅಂತ ಕೂಡ ಕರೆಸಲ್ಪಡ್ತೈತ್ರಿ. ಭಾಗವತ ಸಾಹಿತ್ಯ ಏನೈತಲ್ಲ, ಇದು ದಾಸ ವಾಗ್ಮಯ ಅನ್ನೋ ಹೆಸರನ್ನು ಕೂಡ ಪಡ್ಕೊಂಡದ. ಕೃಷ್ಣನನ್ನು ವಿಷ್ಣುವನ್ನು ಆರಾಧಿಸ್ತಕ್ಕಂಥ ಸಾಹಿತ್ಯ ಇದಾಗಿರ್ತದೆ. ವಿಷ್ಣುವಿನ ಅವತಾರಗಳನ್ನು, ಕೃಷ್ಣನ ಲೀಲೆಗಳನ್ನು ಹೇಳ್ತಕ್ಕಂಥ ಸಾಹಿತ್ಯ ಇದಾಗಿರ್ತದೆ. ಅದು ಯಾವ ಸಾಹಿತ್ಯ ಅಂದ್ರೆ ಭಾಗವತ ಸಾಹಿತ್ಯ. ಅದಕ್ಕೆ ದಾಸ ವಾಗ್ಮಯ ಅಂತ ಕೂಡ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಇರೋದೇ ವಿಷ್ಣುವಿನ ಅವತಾರಗಳ ಬಗ್ಗೆ ಮತ್ತು ಕೃಷ್ಣನ ಲೀಲೆಗಳ ಬಗ್ಗೆ. ಇನ್ನು ನಮ್ಮ ದಾಸರನ್ನು ತೆಗೆದುಕೊಂಡಾಗ ಅವರು ಬಿಡಿ ಬಿಡಿ ಕೀರ್ತನೆಗಳನ್ನು ರಚನೆ ಮಾಡಿದರು. ಆ ಬಿಡಿ ಕೀರ್ತನೆ ಒಳಗೆ ಅವರು ವಿಷ್ಣುವಿನ ಅವತಾರದ ಬಗ್ಗೆನೂ ಹೇಳಿದರು, ಕೃಷ್ಣನ ಲೀಲೆಗಳ ಬಗ್ಗೆನೂ ಹೇಳಿದರು, ಜೊತೆಗೆ ಅವತ್ತಿನ ಸಮಾಜದಲ್ಲಿನ ಸಮಕಾಲೀನ ಜೀವನ ಚರಿತ್ರೆಯನ್ನು ಕೂಡ ಹೇಳಿದರು. ಹೀಗಾಗಿ ಕೀರ್ತನ ಸಾಹಿತ್ಯ ಕೂಡ, ದಾಸ ವಾಗ್ಮಯ ಕೂಡ, ಭಾಗವತ ಸಾಹಿತ್ಯ ಕೂಡ ಜನರ ಜೀವನವನ್ನು ಪ್ರತಿಬಿಂಬಿಸುವ ಸಾಹಿತ್ಯ ಆಗಿತ್ತು. ಕೇವಲ ಅದು ಭಕ್ತಿ ಸಾಹಿತ್ಯ ಆಗಿದ್ದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತಂದ್ರೆ ಕೀರ್ತನ ಸಾಹಿತ್ಯದೊಳಗೆ ಸುಳಾದಿ, ಉಗಾಭೋಗ ಎಲ್ಲ ಬರ್ತವೆ. ನೆಕ್ಸ್ಟ್ ನಾವು ನೋಡ್ತೇವೆ ಕೀರ್ತನ ಸಾಹಿತ್ಯ ಅಂತ ನಿಮಗೊಂದು ಪ್ರತ್ಯೇಕವಾದಂಥ ಅಧ್ಯಾಯದ, ಅದರಲ್ಲಿ ಇದರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಕಾವ್ಯ ರೂಪವು ಬೇರೆ ಬೇರೆ ಕವಿಗಳಲ್ಲಿ ಬೇರೆ ಬೇರೆ ರೀತಿಯ ಅವತಾರವನ್ನು ಹೊಂದಿ ಬೇರೆ ಬೇರೆ ರೀತಿಯ ಬೆಳವಣಿಗೆಯನ್ನು ಪಡ್ಕೋತು. ರಾಘವಾಂಕನ ಕೈಯಲ್ಲಿ ಷಟ್ಪದಿ ಪಳುಕ್ತು, ಹರಿಹರನ ಕೈಯಲ್ಲಿ ರಗಳೆ ಪಳುಕ್ತು, ಸರ್ವಜ್ಞನ ಕೈಯಲ್ಲಿ ತ್ರಿಪದಿ ಪಳುಕ್ತು, ರತ್ನಾಕರ ವರ್ಣಿ, ಸಂಜೀವನ್ನಮ್ಮ ಆಮೇಲೆ ಕನಕದಾಸ ಇವರ ಕೈಯಲ್ಲಿ ಸಾಂಗತ್ಯ ಪಳುಕ್ತು. ಆದ್ರೆ ಈ ಸಾಹಿತ್ಯ ರೂಪಗಳನ್ನು ಇವರ ಉಪಯೋಗ ಮಾಡಬೇಕಂತ ಏನೂ ಇದ್ದಿದ್ದಿಲ್ಲ. ಯಾವ ಕವಿಗೆ ಯಾವ ಸಾಹಿತ್ಯ ರೂಪವನ್ನು ಬಳಸ್ಕೋಬೇಕನ್ನೋ ಆಸೆ ಇರ್ತಿತ್ತೋ ಆ ಕವಿ ಆ ಸಾಹಿತ್ಯ ರೂಪವನ್ನು ಬಳಸ್ಕೋಬಹುದಾಗಿತ್ತು. ತಮಗೆ ಅನುಕೂಲವಾದಂಥ ಸಾಹಿತ್ಯ ರೂಪದಾಗ ಅವರು ತಮ್ಮ
ಕಾವ್ಯಾಭಿವ್ಯಕ್ತಿಯನ್ನು ಮಾಡಬಹುದಾಗಿತ್ತು. ಇಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಒಂದು ಧರ್ಮದ ಕವಿಗಳಿಗೆ ಸಾಹಿತ್ಯ ರೂಪಗಳು ಮೀಸಲಾಗಿದ್ದಿಲ್ಲ. ಎಲ್ಲ ಧರ್ಮದ ಕವಿಗಳು ಎಲ್ಲ ರೀತಿಯ ಸಾಹಿತ್ಯ ರೂಪಗಳನ್ನು ಬಳಸ್ತಾ ಇದ್ದರು. ಕುಮುದೆಂದು ಜೈನನಾಗಿದ್ದರೂ ಕೂಡ ಆತ ಕುಮುದೆಂದು ರಾಮಾಯಣ ಅಂತ ಹೇಳಿ ಷಟ್ಪದಿ ರೂಪದಾಗ ಬರ್ದಾನ. ಇನ್ನು ವೀರಶೈವನಾದಂಥ ಹರಿಹರ ಆತ ವೀರಶೈವನಾಗಿದ್ದರೂ ಕೂಡ ಗಿರಿಜಾ ಕಲ್ಯಾಣ ಅಂತಕ್ಕಂಥ ಚಂಪು ಕೃತಿಯನ್ನು ಬರ್ದಾನ. ಹೀಗಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನೋದು ಸಮನ್ವಯತೆಯ ಕಾವ್ಯ ಸೃಷ್ಟಿಯ ಸಾಹಿತ್ಯ, ಸಮನ್ವಯತೆಯ ಕಾವ್ಯ ಸೃಷ್ಟಿಯ ಯುಗ ಅಂತ ಹೇಳಬಹುದು. ಈ ಕಾಲದ ಭಾಷೆ ಆಗಲೇ ಹೇಳ್ದಂಗೆ ನಡುಗನ್ನಡ ಭಾಷೆ. ಹಳಗನ್ನಡದ ಸಂಕೀರ್ಣತೆ, ಹಳಗನ್ನಡದ ಕ್ಲಿಷ್ಟತೆ, ಹಳಗನ್ನಡದ ಕಠಿಣತೆ ಇದು ನಡುಗನ್ನಡ ಭಾಷೆ ಒಳಗೆ ಇದ್ದಿದ್ದಿಲ್ಲ. ಯಾರ ಜನಸಾಮಾನ್ಯ ಓದಿದರೂ ಕೂಡ ಅದು ಅರ್ಥ ಆಗ್ತಿತ್ತು. ಅಂಥ ಒಂದು ಭಾಷೆಯಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ನಮ್ಮ ಕವಿಗಳು ಸೃಷ್ಟಿ ಮಾಡಿದರು. ಇಲ್ಲಿ ಒಂದು ಚಂಪು ಕಾವ್ಯಗಳ ಒಂದು ಬಿಗುವು ಇದ್ದಿದ್ದಿಲ್ಲ, ಚಂಪು ಕಾವ್ಯಗಳ ಒಂದು ಪ್ರೌಢತೆ ಇಲ್ಲಿ ಇದ್ದಿದ್ದಿಲ್ಲ. ಆದ್ರೆ ವಿಷಯ ಪ್ರೌಢವಾಗಿತ್ತು, ವಿಷಯ ಬಿಗುವಾಗಿತ್ತು. ಆದರೆ ಈ ಪ್ರೌಢತೆ, ಈ ಬಿಗುವು ಎರಡೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗ್ತಿದ್ವು. ಆ ಅರ್ಥ ಆಗೋ ಭಾಷೆಯನ್ನು ನಮ್ಮ ಕವಿಗಳು ಬಳಸಿದರು. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಆ ಭಾಷೆಯೇ ನಡುಗನ್ನಡ ಭಾಷೆ. ಇನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಯಾವ ರಸದ ಕೃತಿಗಳು ಜಾಸ್ತಿ ಆದವು ಅಂತಂದ್ರೆ ಒಂದಂತೂ ಸಂದೇಹನೇ ಇಲ್ಲ, ಭಕ್ತಿ ರಸ ತನ್ನ ಮಿತಿಯನ್ನು ಮೀರಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಬೆಳೀತು ಅಂತ ಹೇಳ್ಬೋದು. ವಚನಕಾರರು, ಕೀರ್ತನಕಾರರು ಅವ್ರದ್ದೆಲ್ಲ ಬಿಡಿ ವಚನಗಳನ್ನು, ಕೀರ್ತನೆಗಳನ್ನು, ಕಾವ್ಯಗಳನ್ನು ನೋಡಿದಾಗ, ಹರಿಹರನ ರಗಳೆಗಳನ್ನು ನೋಡಿದಾಗ ಅಲ್ಲಿ ಭಕ್ತಿ ರಸ ಹೊನಲಾಗಿ ಹರಿದದ. ಹೀಗಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಾಗ ಭಕ್ತಿ ರಸ ತುಂಬಾ ಹರಿತು ಅಂತ ಹೇಳ್ಬೋದು. ಆದ್ರೆ ಭಕ್ತಿ ರಸ ಬಿಟ್ಟು ಬ್ಯಾರೆ ರಸ ಹುಟ್ಟಲಿಲ್ಲೇನು? ಆ ಥರ ಇಲ್ಲ. ವೀರರಸ ಪ್ರಧಾನವಾದಂಥ, ಶಾಂತರಸ ಪ್ರಧಾನವಾದಂಥ, ಶೃಂಗಾರ ರಸ ಪ್ರಧಾನವಾದಂಥ ಕಾವ್ಯಗಳು ಕೂಡ ಮಧ್ಯಕಾಲೀನ ಕನ್ನಡ ಸಂದರ್ಭದಾಗ ಹುಟ್ಟಿದ್ವು. ಶೃಂಗಾರ ರಸಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಲೀಲಾವತಿ ಪ್ರಬಂಧ. ಬರೀ ಭಕ್ತಿ ರಸವೇ ಹರಿಲಿಲ್ಲ, ಶೃಂಗಾರ ರಸವೂ ಕೂಡ ಈ ಸಂದರ್ಭದಾಗಿತ್ತು, ಶಾಂತರಸವೂ ಇತ್ತು, ಆಮೇಲೆ ವೀರರಸವೂ ಇತ್ತು ಅಂತ ಹೇಳ್ತಾರೆ. ವೀರಶೈವರು ಲೌಕಿಕ ಗ್ರಂಥ, ಶಾಸ್ತ್ರೀಯ ಗ್ರಂಥಗಳನ್ನು ಮಾತ್ರ ರಚನೆ ಮಾಡ್ದಂಗೆ ಅನುಭಾವದ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು. ಆ ಅನುಭಾವದ ಸಾಹಿತ್ಯಕ್ಕೆ ನಾವು ವಚನ ಅಂತ ಕರಿತೇವೆ. ಕೇವಲ ಹೇಳೋ ವಿಷಯಗಳನ್ನು, ದೇವರಿಗೆ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಶಾಸ್ತ್ರಬದ್ಧವಾಗಿ ಹೇಳಬೇಕು ಅಂತ ಹೇಳ್ತಾರೆ. ಆದರೆ ಇವರು ಆ ಕಟ್ಟನ್ನು ಮುರಿದು ತಮ್ಮದಾದಂಥ ಅನುಭಾವದ ನೆಲೆ ಒಳಗಡೆ ಆ ದೇವರ ಬಗ್ಗೆ, ಧರ್ಮದ ಬಗ್ಗೆ ಜನಸಾಮಾನ್ಯರಿಗೆ ಅರ್ಥ ಮಾಡಿಸಿದ್ರು. ಇನ್ನು ಇದೇ ಟೈಮ್ದಾಗ ಸಂಕಲನ ಗ್ರಂಥಗಳು ಹುಟ್ಕೊಂಡು, ವ್ಯಾಕರಣ ಗ್ರಂಥಗಳು ಕೂಡ ಹುಟ್ಕೊಂಡು. ಇದೇ ಟೈಮ್ದಾಗ ಅಂದ್ರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗನೇ ಸಂಕಲನ ಗ್ರಂಥ ಬಂತ್ರಿ. ಸಂಕಲನ ಅಂದ್ರೆ ಬೇರೆ ಬೇರೆ ಬಹಳಷ್ಟು ಕಾವ್ಯಗಳು ಇರ್ತವ್ರಿ. ಆ ಎಲ್ಲ ಕಾವ್ಯಗಳಲ್ಲಿರ್ತಕ್ಕಂಥ ಒಳ್ಳೊಳ್ಳೆಯ ಮತ್ತು ಸಮಾಜಕ್ಕೆ, ಜೀವನಕ್ಕೆ ಬಹಳ ಹತ್ತಿರ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪದ್ಯಗಳನ್ನು ಎತ್ಕೊಂಡು ಒಂದು ಕಾವ್ಯವನ್ನು ಸೃಷ್ಟಿ ಮಾಡಿದರು ಅಂದ್ರೆ ಅದಕ್ಕೆ ಸಂಕಲನ ಕಾವ್ಯ ಅಂತ ಕರಿತೇವೆ. ಕನ್ನಡದಾಗ ಬಂದಿರೋ ಮೊಟ್ಟ ಮೊದಲ ಸಂಕಲನ ಕಾವ್ಯ ಅಂದ್ರೆ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ. ಕನ್ನಡದ ಪ್ರಾಚೀನ ಕಾವ್ಯಗಳಲ್ಲಿರುವ ಒಳ್ಳೊಳ್ಳೆಯ ಪದ್ಯಗಳನ್ನು ಮಲ್ಲಿಕಾರ್ಜುನ ತನ್ನ ಸೂಕ್ತಿ ಸುಧಾರಣವದಲ್ಲಿ ಬಳಸ್ಕೊಂಡಿದ್ದಾನೆ. ಇದು ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ. ಇನ್ನು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತಂದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣ. ಮಲ್ಲಿಕಾರ್ಜುನ ತಂದೆ, ಆ ಮಲ್ಲಿಕಾರ್ಜುನನ ಮಗ ಕೇಶಿರಾಜ ವ್ಯಾಕರಣ ಗ್ರಂಥವನ್ನು ಬರೆದ. ತಂದೆ ಮಲ್ಲಿಕಾರ್ಜುನ ಸಂಕಲನ ಗ್ರಂಥವನ್ನು ಬರೆದ. ಹಾಗೆ ಕೀರ್ತನಕಾರರು ಅಂತ ಬಂದಾಗ ಅವ್ರು ಬರೀ ಕೀರ್ತನೆ ರಚಿಸಿದ್ರೇನು ಅಂತ ನಾವು ಹೇಳ್ತೇವೆ. ಬರೀ ಕೀರ್ತನೆಯನ್ನು ರಚಿಸಲಿಲ್ಲ, ಅವರು ಕಾವ್ಯಗಳನ್ನು ಕೂಡ ರಚಿಸಿದರು. ಅದಕ್ಕೆ ಉದಾಹರಣೆ ಅಂತಂದ್ರೆ ಕನಕದಾಸರ ರಾಮಧಾನ್ಯ ಚರಿತೆ, ನಳಚರಿತೆ ಇವೆಲ್ಲ ಕೂಡ ಉದಾಹರಣೆಯಾಗಿ ನಿಲ್ತವು.
ತ್ರಿಪದಿ ಷಟ್ಪದಿ ರಗಳೆ ಹೆಂಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಬೆಳೆದ್ವೋ ಹಂಗೆ ಸಾಂಗತ್ಯ ಕೂಡ ಬೆಳೀತು. ಸಾಂಗತ್ಯ ಅಚ್ಚಗನ್ನಡದ ಒಂದು ಛಂದಸ್ಸು. ಇವತ್ತಿಗೂ ಕೂಡ ಅಂಶಗಣ ಬದ್ಧವಾಗಿ ಉಳಿದಿರ್ತಕ್ಕಂಥ ಏಕೈಕ ಅಚ್ಚಗನ್ನಡ ಛಂದಸ್ಸು ಯಾವುದು ಅಂತಂದ್ರೆ ಅದು ಸಾಂಗತ್ಯ. ನಮ್ಮ ಎಲ್ಲ ಅಚ್ಚಗನ್ನಡ ಛಂದಸ್ಸುಗಳಿರೋದು ಅಂಶಗಣಕ್ಕೆ ಸಂಬಂಧಪಟ್ಟಂಗ್ರಿ. ಆದರೆ ಕಾಲಕ್ರಮದಲ್ಲಿ ಅಂಶಗಣದಿಂದವು ಮಾತ್ರಾಗಣಕ್ಕೆ ತಿರುಗಿದ್ವು. ಆದ್ರೆ ಸಾಂಗತ್ಯ ಮಾತ್ರ ಅಂಶಗಣದಿಂದ ಮಾತ್ರಾಗಣಕ್ಕೆ ತಿರುಗ್ದಂಗೆ ಇವತ್ತಿಗೂ ಕೂಡ ಅಂಶಗಣ ಬದ್ಧವಾಗಿ ಉಳಿದಿರ್ತಕ್ಕಂಥ ಏಕೈಕ ಛಂದಸ್ಸು ಯಾವುದು ಅಂತ ಕೇಳಿದರೆ ನಮ್ಮ ಉತ್ತರ ಸಾಂಗತ್ಯ ಆಗಿರ್ತದೆ. ಸಾಂಗತ್ಯದಲ್ಲಿ ಕೂಡ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಕೃತಿಗಳು ಹುಟ್ಕೊಂಡು, ಉದಾಹರಣೆ ರತ್ನಾಕರ ವರ್ಣಿಯ ಭರತೇಶ ವೈಭವ, ಆಮೇಲೆ ಕನಕದಾಸರ ಮೋಹನ ತರಂಗಿಣಿ, ಆಮೇಲೆ ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ, ಇವೆಲ್ಲ ಕೂಡ ಸಾಂಗತ್ಯದಲ್ಲಿ ರಚನೆಯಾದಂಥ ಕೃತಿಗಳು. ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತಂದ್ರೆ ಅವತ್ತಿನ ಸಮಕಾಲೀನ ಚರಿತ್ರೆ, ಅವತ್ತಿನ ಜನಜೀವನವನ್ನು ನಿರೂಪಿಸ್ತಕ್ಕಂಥ ಚಾರಿತ್ರಿಕ ಕಾವ್ಯ ಅಂತ ಹೇಳ್ಬಹುದ್ರಿ. ಎಲ್ಲೋ ಇರೋದನ್ನು ಎಂದೋ ಕಾಣದ್ದನ್ನು ಹೇಳ್ತಕ್ಕಂಥ ಸಾಹಿತ್ಯ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಲ್ಲ. ಸಮಕಾಲೀನೊಳಗಡೆ ಏನು ನಡೆಯಾಕುಂತದ, ಜನಜೀವನ ಹೆಂಗೆ ನಡೆಯಾಕುಂತದ ಅದನ್ನು ಹೇಳ್ತಕ್ಕಂಥ ಕಾವ್ಯಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಹುಟ್ಕೊಂಡ್ವು. ಇಲ್ಲಿ ಗದ್ಯ ಕಾವ್ಯಗಳು ಕೂಡ ಹುಟ್ಕೊಂಡು, ಆ ಗದ್ಯ ಕಾವ್ಯಗಳು ಹೆಂಗೆ ಹುಟ್ಕೊಂಡ್ವಪ್ಪ ಅಂತಂದ್ರೆ ಕಥೆಯನ್ನು ಹೇಳೋ ರೀತಿಯಲ್ಲಿ ಹುಟ್ಕೊಂಡ್ವು. ಕಥೆಯನ್ನು ಹೇಳೋ ರೀತಿಯಲ್ಲಿ ಅಂತಂದ್ರೆ ಸಂಭಾಷಣಾ ರೂಪದಲ್ಲಿ ಹೇಳೋದು. ಇನ್ನು ಪಾಠ ಹೇಳ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಾ, ಇದು ಕತೆ ಅಲ್ಲ, ಆದರೆ ನಮ್ಮಗಳ ಮಧ್ಯೆ ಒಂದು ಸಂಭಾಷಣೆ ನಡೆದದ. ಇವಾಗಿದು ಆನ್ಲೈನ್ ಆಗಿರದೆ ಆಫ್ಲೈನ್ ಆಗಿತ್ತಂತಂದ್ರೆ ಪ್ರತಿಯೊಂದು ಪಾಯಿಂಟ್ ಹೇಳಿದಾಗಲೂ ಕೂಡ ನಾನು ಕೇಳ್ತಾ ಹೋಗ್ತಿದ್ದೆ, ನಿಮ್ಗೆ ಅರ್ಥ ಆಯ್ತಾ, ಏನಾದರೂ ಡೌಟ್ ಇದೆಯಾ ಅಂತ. ನೀವು ಕೂಡ ಏನು ಮಾಡ್ತಾ ಇದ್ರಿ, ನಾನು ಪಾಠ ಮಾಡಬೇಕಾರೆ ನಿಮಗೇನಾರು ಸಂದೇಹ ಬಂದ್ರೆ, ಮೇಡಮ್ ಇದು ಅರ್ಥ ಆಗಲಿಲ್ಲ, ಇನ್ನೊಂದು ಸರಿ ಹೇಳಿ ಅಂತ ನೀವು ಕೇಳ್ತಾ ಇದ್ರಿ. ಇದೊಂಥರ ಕಥನ ಪರಂಪರೆ ಇದ್ದಂಗೆ, ಸಂವಾದ ಶೈಲಿ ಇದ್ದಂಗೆ. ಹಂಗೆ ಸಂವಾದ ಶೈಲಿ ಒಳಗಡೆ ಕಾವ್ಯಗಳು ಕೂಡ ಈ ಸಂದರ್ಭದಾಗ ಹುಟ್ಕೊಂಡು ಹೊಸ ಹೊಸ ಪ್ರಯೋಗ ಮಾಡ್ತಕ್ಕಂಥ ಕಾವ್ಯಗಳು ಹುಟ್ಕೊಂಡು. ಉದಾಹರಣೆ ನಯಸೇನನ ಧರ್ಮಾಮೃತ, ಇದೊಂದು ಪ್ರಾಯೋಗಿಕ ಕಾವ್ಯ ಅಂತ ಹೇಳ್ಬೋದು. ಹಾಗೇನೆ ಚೌಂಡರಸ ಅಭಿನವ ದಶಕುಮಾರ ಚರಿತೆಯನ್ನು ಕೃತಿಯನ್ನು ಬರೆದಾನ. ಇದು ಗದ್ಯದ ಕಡೆ ಒಲವು ತಾಳಾಕುಂತತಿ ಅನ್ನೋದನ್ನು ಸೂಚಿಸ್ತದೆ. ಹಾಗೆ ರಾಜಾವಳಿ ಕತೆ, ಮುದ್ರಾ ಮಂಜೂಷ, ರಾಮಾಶ್ವಮೇಧ ಇವೆಲ್ಲ ಕೂಡ ಗದ್ಯ ಕೃತಿಗಳಲ್ಲಿ ಬೆಳವಣಿಗೆ ಹೊಂದಿ ಹೊಸಗನ್ನಡ ಸಾಹಿತ್ಯದ ಕಡೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹೊರಳಾಕುಂತತಿ ಅನ್ನೋದರ ಸೂಚನೆ. ಹಾಗಂದ್ರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹೊಸಗನ್ನಡ ಸಾಹಿತ್ಯದ ಕಡೆ ವಾಲಾಕುಂತತಿ ಅನ್ನೋದನ್ನು ಪ್ರತಿಬಿಂಬಿಸುವ ಕೃತಿಗಳು ಯಾವ್ಯಾವು ಅಂದ್ರೆ ರಾಜಾವಳಿ ಕಥೆ, ಮುದ್ರಾ ಮಂಜೂಷ, ಆಮೇಲೆ ರಾಮಾಶ್ವಮೇಧ. ಇವು ಹೊಸಗನ್ನಡದತ್ತ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹೆಜ್ಜೆಯನ್ನು ಹಾಕ್ತಾ ಇದೆ ಅನ್ನೋದನ್ನು ಹೇಳುವ ಕೃತಿಗಳು. ರಾಮಾಶ್ವಮೇಧದಾಗ ಮುದ್ದಣ್ಣ ಒಂದು ಮಾತು ಹೇಳ್ತಾನೆ, ಪದ್ಯಂ ವದ್ಯಂ ಗದ್ಯಂ ರುದ್ಯಂ. ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತೈತಿ, ಆದರೆ ಗದ್ಯವನ್ನು ಎಲ್ಲರೂ ಅರ್ಥ ಮಾಡ್ಕೋಬಹುದು, ನೇರವಾಗಿದು ಹೃದಯವನ್ನು ಸ್ಪರ್ಶ ಮಾಡ್ತೈತಿ ಅನ್ನೋದು ಮುದ್ದಣ್ಣನ ಅಭಿಪ್ರಾಯ. ಕಾವ್ಯದಲ್ಲಿ ಹೇಳೋದಕ್ಕಿಂತ ಗದ್ಯದಲ್ಲಿ ಹೇಳೋದು ಜನರ ಮನಸ್ಸನ್ನು ಬೇಗ ಮೂಡ್ತೈತೆ ಅನ್ನೋದನ್ನು ನಮ್ಮ ಕವಿಗಳು ಅರ್ಥ ಮಾಡಿಕೊಂಡು ಕಾವ್ಯದಿಂದ ಗದ್ಯದ ಕಡೆ, ಕವಿತೆಯಿಂದ ಗದ್ಯದ ಕಡೆ ತಮ್ಮ ಮನಸ್ಸನ್ನು ಹೊರಳಿಸಿ ಗದ್ಯ ರೂಪದಲ್ಲಿ ಸಾಹಿತ್ಯ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರು. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಾಗ ಕುಮಾರವ್ಯಾಸ ಯುಗನೂ ಬರ್ತದೆ, ಪ್ಲಸ್ ಹರಿಹರ ಯುಗ ಕೂಡ ಬರ್ತದೆ. ಒಟ್ಟಿನಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನೋದು ಒಂದು ಪ್ರಾಯೋಗಿಕ ಸಾಹಿತ್ಯ ಅಂತ ಹೇಳ್ಬೋದು. ಆಮೇಲೆ ಈ ಸಂದರ್ಭದಾಗ ಹರಿಹರ ಏನು ಮಾಡ್ತಾನಂದ್ರೆ ರಳ ಕುಳಗಳನ್ನು ವರ್ಜನೆ ಮಾಡ್ತಾನೆ. ರಳ ಕುಳ ಕ್ಷಳಗಳನ್ನು ವರ್ಜನೆ ಮಾಡ್ತಾನೆ. ಹಾಗಾದರೆ ರಳ ಅಂದ್ರೇನು, ಕುಳ ಅಂದ್ರೇನು, ಕ್ಷಳ ಅಂದ್ರೇನು? ಒಂದು ನಿಮಿಷ, ಮೇ ಬಿ ನಿಮಗೆ ಸರಿಯಾಗಿ ಕಾಣಿಸ್ತದಲ್ಲ ಅನಿಸುತ್ತೆ. ಇದು ರಳ, ರಳ ಈ ಥರ ಹಿಂಗೆ ಬರೆದು ಳ ಬರಿತಾ ಇದ್ರು, ರಳ. ಆ ರಳವನ್ನು ಹರಿಹರ ವರ್ಜನೆ ಮಾಡಿದ, ಬಿಟ್ಟ, ಬಳಸೋದು ಬೇಡ ಅಂದ. ಇನ್ನು ಕುಳ ಕ್ಷಳ ಅಂತ ಹೇಳ್ತೇವೆ. ಕುಳ ಅಂದ್ರೇನು, ಕ್ಷಳ ಅಂದ್ರೇನು?
ಕನ್ನಡದಲ್ಲಿ ಸಹಜವಾಗಿ ಬಳಕೆ ಆಗ್ತಕ್ಕಂಥ ಳಕಾರವನ್ನು ಕುಳ ಅಂತ ಕರಿತೇವೆ. ಕನ್ನಡದಾಗ ಸಹಜವಾಗಿ ನೀವೆಲ್ಲ ಬಳಸ್ತಕ್ಕಂಥ ಳಕಾರವನ್ನು ಕುಳ ಅಂತ ಕರಿತೇವೆ. ಕೇಶಿರಾಜ ಇದನ್ನು ತನ್ನ ಶಬ್ದಮಣಿ ದರ್ಪಣದಾಗ ಹೇಳೋಣ. ಇನ್ನು ಕ್ಷಳ ಅಂತಂದ್ರೆ ಸಂಸ್ಕೃತದ ಲಕಾರಕ್ಕೆ ಕನ್ನಡದಾಗ ನಾವು ಳಕಾರವನ್ನು ಬಳಸ್ಕೊತೇವೆ. ಸಂಸ್ಕೃತದ ಲಕಾರಕ್ಕೆ ಕನ್ನಡದಾಗ ನಾವು ಳಕಾರವನ್ನು ಬಳಸ್ಕೊತೇವೆ. ಇದಕ್ಕೆ ಕ್ಷಳ ಅಂತ ಕರಿತೇವೆ. ಈ ರಳ ಕುಳ ಕ್ಷಳಗಳನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಾಗ ಸಂಪೂರ್ಣವಾಗಿ ನಮ್ಮ ಕವಿಗಳು ಕೈ ಬಿಟ್ಟರು. ಮೊದಲು ಇದನ್ನು ಕೈ ಬಿಡೋದಕ್ಕೆ ಮುಂದಾದವರು ಅಂತಂದ್ರೆ ಹರಿಹರ ಮತ್ತು ವಚನಕಾರರು. ಮುಂದೆ ಇವುಗಳ ಬಳಕೆ ಸಂಪೂರ್ಣವಾಗಿ ನಿಂತು ಹೋಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು BA 2ನೇ ಸೆಮಿಸ್ಟರಿನ ಐಚ್ಛಿಕ ಕನ್ನಡದ ಮೊದಲನೇ ಅಧ್ಯಾಯದ ಮೊದಲನೇ ಅವಧಿಯ ಪಾಠ. ಹಾಗೆ ಮುಂದಿನ ಅವಧಿ ಒಳಗಡೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅನ್ನುವ ಮೊದಲನೇ ಅಧ್ಯಾಯದ ಮುಂದಿನ ಭಾಗವನ್ನು ನೋಡ್ತೇವೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ತರಗತಿಯಾಗ ಮತ್ತೆ ಸಿಗೋಣ.